ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಅರುಣ್ ಜೋಳದ ಕೂಡ್ಲಿಗಿ ಇವರು ಬರೆದಂತಹ ಅವ್ವನ ರಂಗೋಲಿ ಅಂದರೆ ಅಮ್ಮನ ರಂಗೋಲಿ ಅನ್ನುವಂತಹ ಕವನದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಅರುಣ್ ಜೋಳದ ಕೂಡ್ಲಿಗಿ ಇವರ ಪರಿಚಯ ಸ್ವಲ್ಪ ಮಾಡೋಣ. ಇವರು ಬಳ್ಳಾರಿ ಜಿಲ್ಲೆ ಕೊಟ್ಟೂರು ತಾಲೂಕಿನ ಜೋಳದ ಕೂಡ್ಲಿಗಿ ಗ್ರಾಮದಲ್ಲಿ ಜನಿಸಿದವರು. ಇವರ ಕೃತಿಗಳು ಬಹಳಷ್ಟಿವೆ. ನೆರಳು ಮಾತನಾಡುವ ಹೊತ್ತು, ಅವ್ವನ ಅಂಗನವಾಡಿ ಇವು ಕಾವ್ಯಗಳು. ಸಂಡೂರು ಭೂ ಹೋರಾಟ, ಕನ್ನಡ ಜಾನಪದ ಅಧ್ಯಯನದ ತಾತ್ವಿಕ ನೆಲೆಗಳು ಇವು ಇವರ ಸಂಶೋಧನಾ ಗ್ರಂಥಗಳು. ಜಾನಪದ ಮುಖಾಮುಖಿ, ಜಾನಪದ ವರ್ತಮಾನ, ಕೊರೋನಾ ಜಾನಪದ ಇವು ಸಂಶೋಧನಾ ಲೇಖನಗಳ ಸಂಕಲನ. ಕನಸೊಡೆದೆದ್ದೆ ಇದು ಇವರ ವಿಮರ್ಶಾ ಸಂಕಲನ. ಗಂಟಿಚೋರ್ ಇದು ಸಂಶೋಧನಾ ಕೃತಿ. ತತ್ವಪದ ಪ್ರವೇಶಿಕೆ ಅನ್ನುವಂಥದ್ದು ಇದು ಸಂಪಾದಿತ ಗ್ರಂಥ. ನಡುವೆ ಸುಳಿಯುವ ಹೆಣ್ಣು ಇದು ಆತ್ಮಕಥನ. ಓದು ಒಕ್ಕಾಲು ಇದು ಪುಸ್ತಕ ವಿಮರ್ಶಾ ಗ್ರಂಥ. ಸರಿ ವಿದ್ಯಾರ್ಥಿಗಳೇ, ಈ ಅವ್ವನ ರಂಗೋಲಿ ಅನ್ನುವಂಥದ್ದು, ಅವ್ವನ ರಂಗೋಲಿ ನೀವೆಲ್ಲ ಅಮ್ಮ ಬಿಡಿಸುವಂಥ ರಂಗೋಲಿಯನ್ನು ನೋಡಿರ್ಬೋದು, ಅಥವಾ ಬೇರೆಯವರು ಯಾರಾದರೂ ಬಿಡಿಸುವಂಥ ರಂಗವಲ್ಲಿಯನ್ನು ಗಮನಿಸಿರ್ಬೋದು. ಈ ರಂಗವಲ್ಲಿಯಲ್ಲಿ ಇಡುವಂತಹ ಚುಕ್ಕಿ, ಆ ಚುಕ್ಕಿಯನ್ನು ಪೋಣಿಸಿ ಅದನ್ನು ಜೋಡಿಸಿ ಒಂದು ಈ ಕಲೆಯಾಗಿ ಮಾರ್ಪಾಡಾಗುವಂಥ, ರಂಗವಲ್ಲಿ ಕಲೆಯಾಗಿ ಮಾರ್ಪಾಡಾಗುವಂಥದ್ದು. ಇಲ್ಲಿಯ ಈ ಒಂದು ಕವನದಲ್ಲಿ ಕಥೆ ಕವಿ ಇಲ್ಲಿ ಏನು ಮಾಡ್ತಾರೆ, ಕವಿ ಹೇಳ್ತಾರೆ ತನ್ನ ತಾಯಿ ಬಿಡಿಸಿದಂತಹ ಒಂದು ರಂಗವಲ್ಲಿಯನ್ನು ನೋಡ್ತಾ ಇರುವಂತಹ ಒಬ್ಬ ಹುಡುಗನ ಬಗ್ಗೆ ಇಲ್ಲಿ ಒಂದು ಕವಿತೆಯನ್ನು ರಚಿಸಿದ್ದಾರೆ. ಆ ಹುಡುಗ ತನ್ನ ತಾಯಿ ದಿನಾ ಬಿಡಿಸ್ತಾ ಇರುವಂಥ ರಂಗವಲ್ಲಿಯನ್ನು ಗಮನಿಸ್ತಾ ಹೋಗ್ತಾನೆ. ಅದರ ಒಳಗೆ ತನ್ನ ತಾಯಿಯನ್ನು ಕಾಣ್ತಾನೆ, ಹಾಗೆ ಬದುಕನ್ನು ಕಾಣ್ತಾನೆ, ದೇಶವನ್ನು ಕಾಣ್ತಾನೆ. ಅದೇ ರೀತಿಯಲ್ಲಿ ಇಡೀ ಸಮಾಜದ ವರ್ತುಲದ ಒಳಗೆ ತನ್ನ ಅವ್ವನನ್ನು, ತನ್ನ ಅಮ್ಮನನ್ನು ಕಲ್ಪಿಸಿಕೊಳ್ಳುವಾಗ ಒಂದು ಕಾಲ್ಪನಿಕ ಒಂದು ಜಗತ್ತನ್ನು ಸೃಷ್ಟಿಸಿಕೊಳ್ತಾನೆ ಅವನು. ಅದರಲ್ಲಿ ಇದೇ ಒಂದು ಗಾಳಿಪಟವನ್ನು ಅವನು ಹಿಡ್ಕೊಳ್ತಾನೆ. ಆ ಗಾಳಿಪಟ ಅದರ ದಾರದೊಂದಿಗೆ ನೆನಪಾಗುವಂತಹ ಗಾಂಧಿ. ಈ ಗಾಂಧಿಯಿಂದಾಗಿ ಕವಿತೆ ವಿಸ್ತಾರವಾದಂಥ ಒಂದು ಅರ್ಥವನ್ನು ಕೊಡ್ತಾ ಹೋಗ್ತದೆ. ಚರಕ ಹಿಡಿದು, ನೀವೆಲ್ಲ ನೋಡಿರ್ಬೋದು, ಚರಕ ಹಿಡಿದು ನೂಲನ್ನು ನೇಯ್ತಾ ಇರುವಂತಹ ಗಾಂಧಿಯ ಚಿತ್ರವನ್ನು ನೀವು ನೋಡಿರ್ಬೋದು. ಈ ಚರಕ ಹಿಡಿದು ನೇಯ್ತಾ ಇರುವಂಥ ಗಾಂಧಿಗೆ ನೆಲದ ಮಕ್ಕಳು ಕೊಡುವ ದಾರವನ್ನು ಜೋಡಿಸದೆ ಇಡೀ ಹಾಸನ್ನು ನೇಯಲು ಸಾಧ್ಯವಿಲ್ಲ. ನೆಲದ ಮಕ್ಕಳಂದರೆ ನಾವೆಲ್ಲ, ಅದರ ಜೊತೆಯಲ್ಲಿ ಈ ಭೂತಾಯಿಯ ಮಕ್ಕಳು ಅಂದರೆ ಕೃಷಿಕರು ಎಲ್ಲರೂ ಬರ್ತಾರೆ ಇಲ್ಲಿ. ಇವರು ಕೊಡುವಂತಹ ಈ ನೂಲನ್ನು ಜೋಡಿಸದೆ ಇಡೀ ಹಾಸನ್ನು ಯಾವುದೇ ಒಂದು ಇರ್ಬೋದು ಬಟ್ಟೆಯನ್ನು ನೇಯಲು ಸಾಧ್ಯವಿಲ್ಲ. ಕೊನೆಯಲ್ಲಿ ಈ ಕವಿತೆಯಲ್ಲಿ ಅವ್ವನಲ್ಲೇ ಇಡೀ ಜಗತ್ತಿನ ತಾಯಂದರು ಎಲ್ಲರನ್ನ ಈ ಕವಿ ಕಾಣ್ತಾ ಹೋಗ್ತಾರೆ. ಆ ಹುಡುಗನು ಕೂಡ ಕಾಣ್ತಾ ಹೋಗ್ತಾನೆ. ಅಂದರೆ ಎಲ್ಲದಕ್ಕಿಂತ ಎಲ್ಲರಿಗಿಂತ ಎಲ್ಲ ನೆಲದ ಮಕ್ಕಳು ಯಾರೆಲ್ಲ ಇದ್ದಾರೆ ಅವರೆಲ್ಲರ ಶ್ರಮಕ್ಕಿಂತ ತಾಯಿ ಅನಿಸಿದವಳು ಬಹಳಷ್ಟು ದೊಡ್ಡವಳು ಅನ್ನುವಂಥದ್ದನ್ನು ಈ ಕವಿತೆಯಲ್ಲಿ ಕವಿ ನಿರೂಪಿಸ್ತಾ ಹೋಗ್ತಾರೆ. ಸರಿ ವಿದ್ಯಾರ್ಥಿಗಳು, 8 ಅಂಕದ ಪ್ರಶ್ನೆ ಇದೆ. ಒಟ್ಟಿಗೆ 3 ಪ್ರಶ್ನೆಗಳಿವೆ, ನೋಡಿಕೊಳ್ಳಿ. ಈ 3 ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆ ಬಂದರೂ ಕೂಡ ನೀವು ಮುಂದೆ ಹೇಳುವಂಥ ಉತ್ತರವನ್ನೇ ಬರೆಯಿರಿ. ನಿಮ್ಗೆ ಗೊತ್ತಿದೆ, ನೀವು ಈಗಿನ ಇಂಗ್ಲೀಷ್ ಮೀಡಿಯಮ್ನ ಮಕ್ಕಳು, ನೀವು ಒಂದು ಕೆಲಸ ಮಾಡಿ, ಫಸ್ಟಿಗೆ ನೀವು ಕನ್ನಡವನ್ನು ಹೇಗೆ ಬರಿಬೇಕಂತ ನಿಮಗೆ ಗೊತ್ತಾದರೆ, ಆನಂತರ ಈ ಕಥೆಯನ್ನು ತಿಳಿದುಕೊಂಡ್ರೆ, ಒಂದು ಆಶಯವನ್ನು ತಿಳಿದುಕೊಂಡ್ರೆ ನಿಮಗೆ ನಿಮ್ಮಷ್ಟಕ್ಕೆ ಬರಿತಾ ಹೋಗ್ಬೋದು. ಮತ್ತು ಬರೆದು ಕಲಿಬೇಕು ಹಾಗೇನಿಲ್ಲ, ನಿಮಗೆ ಸರಿಯಾಗಿ ಅಕ್ಷರ ಬಂದರೆ ಸಾಕು. ಅದರ ಜೊತೆಯಲ್ಲಿ ಈ ಕವಿತೆಯ ಆಶಯ, ಆ ಕವಿತೆ ಏನು ಹೇಳ್ತದೆ ಅನ್ನುವಂಥದ್ದನ್ನು ತಿಳಿದುಕೊಂಡ್ರೆ ಸಾಕು. ನೀವು ಸಲೀಸಾಗಿ ಬರೆಯಬಲ್ಲಿರಿ, ಒಳ್ಳೆಯ ಮಾರ್ಕನ್ನು ಪಡಿತೀರಿ ವಿದ್ಯಾರ್ಥಿಗಳೇ. ಕನ್ನಡದಲ್ಲಿ ಪೂರ್ಣ ಅಂಕಗಳನ್ನು ಗಳಿಸುವಂತಹ ಒಂದು ಆ ದೇವರ ಕೃಪೆ ಕೂಡ ನಿಮಗೆ ಇರಲಿ. ಮೊದಲು ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಅನೇಕ ಪಾಠಗಳನ್ನು ಹಾಕಿದ್ದೇನೆ ವಿದ್ಯಾರ್ಥಿಗಳೇ. ಅನೇಕ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪಾಠಗಳನ್ನು, ಕವನಗಳನ್ನು, ಅದರ ಸಾರಾಂಶಗಳನ್ನು, ಪ್ರಶ್ನೋತ್ತರಗಳನ್ನು ಹಾಕಿದ್ದೇನೆ. ಹಾಗೆ ನಿಮಗೆ ಬೇರೆ ಯಾವುದಾದ್ರೂ ಪಾಠ ನಾನು ಮಾಡದೇ ಇರುವುದರಲ್ಲಿ ಮಾಡಬೇಕು ಅಂತ ಇದ್ದರೆ, ನಾನು ಮಾಡಬೇಕು, ಒಂದು ವಿಡಿಯೋ ಮಾಡಿ ಹಾಕಲಿ ಅಂತ ಏನಾದರೂ ಇದ್ದರೆ ನೀವು ಅಲ್ಲಿ ಒಂದು ಮೆಸೇಜ್ ಮಾಡಿ, ತೊಂದರೆ ಇಲ್ಲ, ಕಮೆಂಟ್ ಮಾಡಿ, ನಾನು ಹಾಕ್ತೇನೆ. ನಿಮ್ಮ ಒಂದು ಏನೋ ಅದು ಕೂಡ ಕನ್ನಡ ಭಾಷೆ ಉಳಿಬೇಕು ಅನ್ನುವಂಥದ್ದು ಮತ್ತು ಕನ್ನಡದಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸಿ ನಿಮ್ಮ ಇಡೀ ಒಂದು ಪದವಿ ತರಗತಿಯಲ್ಲಿ ಒಳ್ಳೆಯ ಅಂಕ ಗಳಿಸಲಿ ಅನ್ನುವಂತಹ ಒಂದು ಆಶಯ ಕೂಡ ನನ್ನದೇ ಆಗಿದೆ. ವಿದ್ಯಾರ್ಥಿಗಳೇ, ಈ ಪ್ರಶ್ನೆಯನ್ನು ಗಮನಿಸ್ತಾ ಹೋಗೋಣ.
ಮೊದಲೇ ಪ್ರಶ್ನೆ ನೋಡಿ, ಅವ್ವ ಮತ್ತು ಗಾಂಧಿಯ ಕುರಿತಾಗಿ ಕವಿತೆಯಲ್ಲಿ ವ್ಯಕ್ತವಾದ ಭಾವನೆಗಳನ್ನು ವಿಶ್ಲೇಷಿಸಿರಿ. ಅಥವಾ ಎರಡನೇ ಪ್ರಶ್ನೆ, ಸಂವೇದನಾಶೀಲ ಮನಸ್ಸೊಂದು ಅವ್ವನ ರಂಗೋಲಿಯಲ್ಲಿ ಕಂಡ ಭಾವ ಜಗತ್ತನ್ನು ವಿವರಿಸಿರಿ. ಮೂರನೇ ಪ್ರಶ್ನೆ, ಅವ್ವನ ರಂಗೋಲಿ ಕವಿತೆಯ ಸ್ವಾರಸ್ಯವನ್ನು ವಿವರಿಸಿರಿ. ಈ ಮೂರು ಪ್ರಶ್ನೆಗಳಿಗೂ ಕೂಡ ಒಂದೇ ಉತ್ತರ ನೋಡಿಕೊಳ್ಳಿ. ಅರುಣ್ ಜೋಳದ ಕೂಡ್ಲಿಗಿ ಇವರು ಅವ್ವನ ರಂಗೋಲಿ ಎನ್ನುವಂತಹ ಕವನದಲ್ಲಿ ಕವನದ ನಾಯಕ ಒಬ್ಬ ಹುಡುಗ ತನ್ನ ತಾಯಿ ಅವ್ವ ನಸುಕಿನಲ್ಲೇ ಎದ್ದು ಬೆಳಿಗ್ಗೆ ಬೇಗನೆ ಎದ್ದು ಸೆಗಣಿಯನ್ನು ಸಾರಿಸಿ ಇಡೀ ರಾತ್ರಿ ಆಕೆ ಅಂದರೆ ಸೆಗಣಿ ಸಾರಿಸಿ ಆದ ನಂತರ ರಂಗೋಲಿ ಮಾಡಬೇಕಂತ ಮುಂಚಿನ ದಿವಸ ರಾತ್ರಿ ಇಡೀ ರಾತ್ರಿ ಆಕೆ ಆಕಾಶದ ಹತ್ತಿರ, ಆಕಾಶದಲ್ಲಿ ನೀವೆಲ್ಲ ನೋಡಿರ್ಬೋದು ಚುಕ್ಕೆ ತಾರೆಗಳೆಲ್ಲ ನಕ್ಷತ್ರಗಳೆಲ್ಲ ಇದ್ದಿರುವಂಥದ್ದು. ಈ ಆಕಾಶವನ್ನು ಕಾಡಿಬೇಡಿ ಚುಕ್ಕಿಗಳನ್ನು ಕಡಪಡೆದು ಅಂದರೆ ಸಾಲವಾಗಿ ಪಡ್ಕೊಂಡು ಬಚ್ಚಿಟ್ಟುಕೊಂಡವಳಂತೆ ಅಂಗಳದಲ್ಲಿ ಚುಕ್ಕಿ ಇಡ್ತಾ ಇದ್ಲಂತೆ. ಆ ಚುಕ್ಕಿಗಳು ತಪ್ಪಿಸಿಕೊಂಡು ಮತ್ತೆ ಆಕಾಶಕ್ಕೆ ಹೋಗಿಬಿಟ್ಟಾವು ಎಂಬ ಭಯದಿಂದ ಆಕೆ ಆ ಎಲ್ಲ ಚುಕ್ಕಿಗಳ ನಡುವೆ ಗೆರೆಯನ್ನು ಎಳೆದು ಚುಕ್ಕಿಗಳನ್ನು ಪೋಣಿಸಿ ಒಂದು ಚಿತ್ತಾರವನ್ನು ಮೂಡಿಸಿ ಪ್ರೀತಿಯ ನಗೆಯನ್ನು ಬೀರ್ತಾ ಇದ್ಲಂತೆ. ತಾನು ಆಕಾಶದಿಂದ ಕಾಡಿಬೇಡಿ ತಂದಂತಹ ಆ ನಕ್ಷತ್ರಗಳು ಚುಕ್ಕೆಗಳನ್ನೆಲ್ಲ ಜೋಡಿಸಿ ಒಂದು ರಂಗೋಲಿ ಬಿಡಿಸಿದ್ನಲ್ಲ ಅನ್ನುವಂಥ ಒಂದು ಪ್ರೀತಿಯ ನಗು ಅವಳಲ್ಲಿತ್ತಂತೆ. ಈ ತಾಯಿ ಬಿಡಿಸ್ತಾ ಇರುವಂತಹ ಆ ರಂಗೋಲಿಯನ್ನು ನೋಡ್ತಾ ಇದ್ದಂತಹ ಹುಡುಗ ತನ್ನ ಅಮ್ಮನಿಗೆ ಗೊತ್ತಾಗದ ಹಾಗೆ ಆ ರಂಗೋಲಿಯ ಜೊತೆ ಸ್ನೇಹವನ್ನು ಬೆಳೆಸಿ ಆ ಗೆರೆಗಳನ್ನೆಲ್ಲ ದಾರವಾಗಿ ಸುತ್ತಿಕೊಳ್ತಾನೆ. ಇದೆಲ್ಲ ಕಲ್ಪಿಸ್ತಾ ಹೋಗುವಂಥದ್ದು. ಗೆರೆಗಳನ್ನೆಲ್ಲ ದಾರವಾಗಿ ಸುತ್ತಿಕೊಂಡು ಆ ಚುಕ್ಕಿಗಳನ್ನೆಲ್ಲ ಗಾಳಿಪಟ ಮಾಡಿ ಆಕಾಶಕ್ಕೆ ಹಾರಿಬಿಡ್ತಾ ಇದ್ದಂತೆ. ಹೀಗೆ ಕವನದ ನಾಯಕ ಮತ್ತು ಆತನ ಅಮ್ಮನ ದಿನಗಳು ಸಾಗ್ತಾ ಇತ್ತು. ಅಪ್ಪ ಅಮ್ಮನನ್ನು ಹೊಡೆದ ರಾತ್ರಿ ಕವನದ ಈ ನಾಯಕ ಸುಟ್ಟಿಟ್ಟ ಗೆರೆ ದಾರವೇ ಕನಸಿನಲ್ಲಿ ತನ್ನ ಅಪ್ಪನನ್ನು ಕಟ್ಟಿ ಚುಕ್ಕಿಗಳ ಸೈನ್ಯದ ಎದುರು ನಿಲ್ಲುವ ಹೊತ್ತಿಗೆ ಆತನಿಗೆ ಎಚ್ಚರವಾಗಿ ಬಿಡುತ್ತಿತ್ತು. ಅಂದರೆ ಆ ದಾರದಿಂದಲೇ ತನ್ನ ಅಪ್ಪನನ್ನು ಕೂಡ ಕಟ್ಟಿ ಹಾಕ್ತಾ ಇದ್ದ. ಆ ಕನಸಿನ ದಾರದಿಂದಲೇ ಆ ಕವನದ ನಾಯಕ ಕವನದ ನಾಯಕ ಅಂದರೆ ಇಲ್ಲಿ ಸಣ್ಣ ಹುಡುಗ, ಅವನು ತನ್ನ ಅಪ್ಪನನ್ನು ಕಟ್ಟಿ ಹಾಕ್ತಾ ಇದ್ದಂತೆ. ದಿನಚರಿಯ ಮೊದಲ ಪುಟದ ಮೇಲಿನ ಅವ್ವನ ರಂಗೋಲಿ ಕವನದ ನಾಯಕನನ್ನು ನೋಡಿ ಮುಸು ಮುಸು ನಗುತ್ತಿತ್ತು. ಅಂದರೆ ಬೆಳಿಗ್ಗೆ ತಾಯಿ ಬಿಡಿಸ್ತಾ ಇದ್ದಂತಹ ಈ ಕವನದ ಈ ಕವನದ ರಂಗೋಲಿ ಅನ್ನುವಂತಹ ಕವನದಲ್ಲಿ ಈ ರಂಗೋಲಿ ನಾಯಕನನ್ನು ನೋಡಿ ಮುಸಿ ಮುಸಿ ನಗ್ತಾ ಇತ್ತು. ಗೋಡೆಯ ಮೇಲೆ ಧೂಳು ಮೆತ್ತಿದ ಚಿತ್ರಪಟದಲ್ಲಿ ಗಾಂಧಿ ಚರಕ ಹಿಡಿದು ನೇಯುತ್ತಿದ್ದ. ಈ ಹುಡುಗ ಹೇಳ್ತಾನೆ, ಹುಡುಗನ ಆ ಮನೆಯಲ್ಲಿ ಒಂದು ಭಾವಚಿತ್ರ ಇತ್ತು, ಒಂದು ಫೋಟೋ ಇತ್ತು. ಆ ಫೋಟೋದಲ್ಲಿ ನೂಲನ್ನು ಗಾಂಧಿ ಚರಕವನ್ನು ಹಿಡಿದು ನೂಲನ್ನು ನೇಯ್ತಾ ಇದ್ದ. ಅಂದು ದಾರ ಖಾಲಿಯಾಗಿರಬೇಕು. ಗಾಂಧಿ ಚಿತ್ರಪಟದಿಂದಲೇ ಕೈ ಚಾಚಿ ಕವನದ ನಾಯಕ ಸುತ್ತಿಟ್ಟ ರಂಗೋಲಿಯ ದಾರವನ್ನು ಆತ ಕೇಳುತ್ತಾನಂತೆ. ಗಾಂಧಿ ಅವನಿಗೊಂದು ಸೀರೆಯನ್ನು ನೇಯ್ದು ಕೊಡುವುದಾದರೆ ನಾನು ದಾರ ಕೊಡುತ್ತೇನೆ ಅಂತ ಮುಗ್ಧವಾಗಿಯೇ ಕೇಳುತ್ತಾನೆ ಈ ಕವನದ ಹುಡುಗ. ಆಗ ಗಾಂಧಿ ಹೇಳ್ತಾನಂತೆ, ಮಗು, ನಿನ್ನ ಅವ್ವನಲ್ಲಿ ಇಡೀ ಜಗತ್ತಿನ ತಾಯಂದಿರು ಕೂಡ ತುಂಬಿಕೊಂಡಿದ್ದಾರೆ. ಇಡೀ ಜಗದ ತಾಯಂದಿರು ನಿನ್ನ ಅವ್ವನಲ್ಲಿ ಇದ್ದಾರೆ ಅಂತ ಗಾಂಧಿ ಶಾಂತವಾಗಿ ನುಡಿಯುತ್ತಾನಂತೆ. ಅಂದರೆ ಇಲ್ಲಿ ತನ್ನ ತಾಯಿ ದೊಡ್ಡವಳು ಅನ್ನುವಂಥ ಒಂದು ವಿಶೇಷತೆಯನ್ನು, ಒಂದು ಮಹತ್ವವನ್ನು ಈ ಕವನ ಸೂಚಿಸ್ತಾ ಹೋಗ್ತದೆ ನಮಗೆ. ವಿದ್ಯಾರ್ಥಿಗಳೇ, ಇವೆಷ್ಟು ಆ 3 ಪ್ರಶ್ನೆಯ ಉತ್ತರಗಳು. ಇನ್ನೊಂದು 5 ಅಂಕದ ಪ್ರಶ್ನೆ ಇದೆ ನೋಡಿ. ಇಲ್ಲಿಯೂ ಕೂಡ 2 ಪ್ರಶ್ನೆಗಳಿವೆ. 5 ಅಂಕದ 2 ಪ್ರಶ್ನೆಗಳು. ಅವ್ವನ ರಂಗೋಲಿ ಕವನದ ಆಶಯವನ್ನು ವಿವರಿಸಿರಿ ಅಥವಾ ಅವ್ವನ ರಂಗೋಲಿ ಈ ಕವನದ ಔಚಿತ್ಯ ಕುರಿತು ವಿವೇಚಿಸಿರಿ. ಮೊದಲೇ ಹೇಳಿದ ಹಾಗೆ ವಿದ್ಯಾರ್ಥಿಗಳೇ, ಈ 2 ಪ್ರಶ್ನೆಗಳಿಗೂ ಕೂಡ ಅದೇ ಉತ್ತರ. ನಾನು ಮೊದಲು ಹೇಳಿದೆ ನೋಡಿ, ಅದೇ ಉತ್ತರ. ಸಾರಾಂಶವನ್ನು ಮತ್ತು ಇದನ್ನು ಸ್ವಲ್ಪ ಎಲ್ಲವನ್ನು ಬರೀಬೇಕಾಗಿಲ್ಲ, 5 ಅಂಕಗಳಿಗೆ ಸ್ವಲ್ಪ ಬರೆದ್ರೆ ಸಾಕು. ಇನ್ನು ಸಂದರ್ಭ ಸ್ವಾರಸ್ಯವನ್ನು ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ,
ಚುಕ್ಕಿಗಳನ್ನೆಲ್ಲ ಗಾಳಿಪಟವಾಗಿ ಆಕಾಶಕ್ಕೆ ಹಾರಿಸುತ್ತಿದೆ. ಸಂದರ್ಭ ಹೇಗೆ ಬರಿಬೇಕಂತ ಗೊತ್ತಿದೆ. ಈ ಮೇಲಿನ ಸಾಲನ್ನು ಅರುಣ್ ಜೋಳದ ಕೂಡ್ಲಿಗಿಯವರ ಅವ್ವನ ರಂಗೋಲಿ ಎಂಬ ಕವನದಿಂದ ಆರಿಸಿಕೊಳ್ಳಲಾಗಿದೆ. ಅವ್ವನ ರಂಗೋಲಿಯೊಂದಿಗೆ ಬೆಳೆಸಿದ ಗೆಳೆತನವನ್ನು ಕುರಿತು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ. ಕವನದ ನಾಯಕ ತನ್ನ ಅವ್ವನಿಗೆ ಗೊತ್ತಾಗದಂತೆ ಅವ್ವನ ರಂಗೋಲಿಯ ಜೊತೆ ಸಖ್ಯವನ್ನು ಬೆಳೆಸಿ ರಂಗೋಲಿಯ ಗೆರೆಗಳನ್ನೆಲ್ಲ ದಾರವಾಗಿಸಿ ಸುತ್ತಿಕೊಂಡು ಚುಕ್ಕೆಗಳನ್ನೆಲ್ಲ ಗಾಳಿಪಟ ಮಾಡಿ ಆಕಾಶಕ್ಕೆ ಹಾರಿಸುತ್ತಾನೆ. ಅವ್ವನ ದಿನಗಳು ಹೀಗೆ ರಂಗೋಲಿಯನ್ನು ಬಿಡಿಸುವಲ್ಲಿ ಸಾಗುತ್ತಿದ್ದರೆ ಕವನದ ನಾಯಕ ಈ ಹುಡುಗ ಅವನ ರಂಗೋಲಿಯನ್ನೇ ತನ್ನ ಆಟದ ವಸ್ತುವನ್ನಾಗಿ ಮಾಡಿಕೊಂಡು ಅವನ ರಂಗೋಲಿಯ ಸಖ್ಯವನ್ನು ಬೆಳೆಸುತ್ತಾನೆ. ಇದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮೇಲಿನಂತೆ ಹೇಳುತ್ತಾರೆ. 2ನೆಯ ಸಂದರ್ಭ. ಅವ್ವನ ರಂಗೋಲಿ ನನ್ನ ನೋಡಿ ಮುಸಿ ಮುಸಿ ನಗುತ್ತಿತ್ತು. ಉತ್ತರ ನೋಡಿ. ಈ ಮೇಲಿನ ಸಾಲನ್ನು ಅರುಣ್ ಜೋಳದ ಕೂಡ್ಲಿಗಿ ಇವರು ಬರೆದಂತಹ ಅವ್ವನ ರಂಗೋಲಿ ಎಂಬ ಕವನದಿಂದ ಆರಿಸಿಕೊಳ್ಳಲಾಗಿದೆ. ತಾನು ಅವ್ವನನ್ನು ಹೊಡೆದ ಅಪ್ಪನನ್ನು ಕಟ್ಟಿದ ಬಗೆಗೆ ರಂಗೋಲಿಯ ಪ್ರತಿಕ್ರಿಯೆಯನ್ನು ವಿವರಿಸುವಂಥ ಸಂದರ್ಭದಲ್ಲಿ ಕವಿ ಹೇಳುತ್ತಾನೆ. ಈ ಮಾತನ್ನು ಕವಿ ಹೇಳುತ್ತಾನೆ. ತನ್ನ ಅಪ್ಪ ತನ್ನ ಅಮ್ಮನನ್ನು ಹೊಡೆದ ರಾತ್ರಿ ಕವನದ ನಾಯಕ ರಾತ್ರಿಯ ಕನಸಿನಲ್ಲಿ ತನ್ನ ಹತ್ತಿರ ಇರುವ ಆ ಒಂದು ದಾರದಿಂದಲೇ ಅಪ್ಪನನ್ನು ಕಟ್ಟಿ ಹಾಕುತ್ತಾನೆ. ಅಪ್ಪನನ್ನು ಕಟ್ಟುವ ಹಗ್ಗ ಅವ್ವನ ರಂಗೋಲಿಯ ಮೂಲದ್ದೇ ಆಗಿತ್ತು. ಅವ್ವನ ರಂಗೋಲಿಯ ಗೆರೆಯೇ ದಾರವಾಗಿ, ಆ ದಾರವೇ ರಾತ್ರಿ ಕನಸಿನಲ್ಲಿ ಹಗ್ಗವಾಗಿ, ಆ ಹಗ್ಗದಿಂದ ಅಪ್ಪನನ್ನು ಕಟ್ಟಿ ಹಾಕಿರುವಂಥದ್ದು. ಹೀಗೆ ಕಟ್ಟಿ ಆತ ಚುಕ್ಕಿಗಳ ಸೈನ್ಯದ ಎದುರು ನಿಲ್ಲುವ ಹೊತ್ತಿಗೆ ಎಚ್ಚರವಾಗುತ್ತದೆ. ಆಗ ಅವ್ವನ ರಂಗೋಲಿ ಮಗನನ್ನು ನೋಡಿ ಮುಸಿ ಮುಸಿ ನಗುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮೇಲಿನಂತೆ ಹೇಳುತ್ತಾನೆ. 3ನೇ ಪ್ರಶ್ನೆ. ಗಾಂಧಿ ಚರಕ ಹಿಡಿದು ನೇಯುತ್ತಿದ್ದ. ಈ ಮೇಲಿನ ಸಾಲನ್ನು ಅರುಣ್ ಜೋಳದ ಕೂಡ್ಲಿಗಿ ಇವರು ಬರೆದಂತಹ ಅವ್ವನ ರಂಗೋಲಿ ಎನ್ನುವ ಕವನದಿಂದ ಆರಿಸಿಕೊಳ್ಳಲಾಗಿದೆ. ಹಾಸನ್ನು ನೇಯಲು ಗಾಂಧಿಗೆ ನೆಲದ ಮಕ್ಕಳ ದಾರ ಅತಿ ಅವಶ್ಯ ಎಂದು ಹೇಳುವಾಗ ಕವಿ ಈ ಮಾತನ್ನು ಹೇಳುತ್ತಾನೆ. ಅವ್ವನನ್ನು ಕಲ್ಪಿಸಿಕೊಳ್ಳುವಂಥ ಫ್ಯಾಂಟಸಿ ಜಗತ್ತಿನಲ್ಲಿ ಗಾಂಧಿಯನ್ನು ಸೆಳೆದುಕೊಳ್ಳುವಂಥದ್ದು ಈ ಕವನದಲ್ಲಿರುವಂಥ ಮುಖ್ಯ ಅಂಶ. ಪಟದ ದಾರದೊಂದಿಗೆ ನೆನಪಾಗುವ ಗಾಂಧಿಯಿಂದಾಗಿ ಕವಿತೆ ವಿಸ್ತಾರವಾದ ಅರ್ಥವನ್ನು ಪಡೆದುಕೊಳ್ಳುತ್ತದೆ. ಚರಕ ಹಿಡಿದು ನೇಯುತ್ತಿರುವ ಗಾಂಧಿಗೆ ನೆಲದ ಮಕ್ಕಳು ಕೊಡುವಂತಹ ದಾರವನ್ನು ಜೋಡಿಸದೆ ಇಡೀ ಹಾಸನ್ನು ನೇಯಲು ಸಾಧ್ಯವಿಲ್ಲ. ಇದನ್ನು ಹೇಳುವ ಸಂದರ್ಭದಲ್ಲಿ ಕವಿ ಈ ಮೇಲಿನಂತೆ ಹೇಳುತ್ತಾನೆ. 4ನೇ ಸಂದರ್ಭ. ನಿನ್ನ ಅವ್ವನಲ್ಲಿ ಜಗದ ತಾಯಂದಿರು ಇದ್ದಾರೆ ಮಗು. ಉತ್ತರ ನೋಡಿ. ಈ ಮೇಲಿನ ಸಾಲನ್ನು ಅರುಣ್ ಜೋಳದ ಕೂಡ್ಲಿಗಿ ಇವರು ಬರೆದಂತಹ ಅವ್ವನ ರಂಗೋಲಿ ಎನ್ನುವ ಕವನದಿಂದ ಆರಿಸಿಕೊಳ್ಳಲಾಗಿದೆ. ರಂಗೋಲಿಯ ದಾರಕ್ಕೆ ಪ್ರತಿಯಾಗಿ ತನ್ನ ಅಮ್ಮನಿಗೆ ಸೀರೆಯನ್ನು ನೇಯ್ದುಕೊಡು ಎಂದು ಕವನದ ನಾಯಕ ಕವಿ ಗಾಂಧಿಗೆ ಈ ಮಾತನ್ನು ಹೇಳುತ್ತಾನೆ. ಗೋಡೆಯಲ್ಲಿನ ಚಿತ್ರಪಟದಲ್ಲಿ ಚರಕ ಹಿಡಿದು ನೂಲುತ್ತಿದ್ದ ಗಾಂಧಿಗೆ ಬಹುಶಃ ಅಂದು ದಾರ ಖಾಲಿಯಾಗಿದ್ದಿರಬೇಕು. ಅಂತೆಯೇ ಆತ ಚಿತ್ರಪಟದಿಂದಲೇ ತನ್ನ ಕೈಯನ್ನು ಚಾಚಿ ಕವನದ ನಾಯಕ ಸುತ್ತಿಟ್ಟಂತಹ ಆ ಒಂದು ರಂಗೋಲಿಯ ದಾರವನ್ನು ಕಡವಾಗಿ ಕೇಳುತ್ತಾನೆ. ಕಡ ಅಂದರೆ ಸಾಲ. ಆದರೆ ಕವನದ ನಾಯಕ ಈ ಹುಡುಗ ತನ್ನ ಅಮ್ಮನಿಗೆ ಸೀರೆಯನ್ನು ನೇಯ್ದು ಕೊಡುವುದಾದರೆ ಮಾತ್ರ ತಾನು ಈ ರಂಗೋಲಿಯ ದಾರವನ್ನು ಕೊಡುತ್ತೇನೆ ಎಂದು ಹೇಳುವ ಸಂದರ್ಭದಲ್ಲಿ ಗಾಂಧಿ ಈ ಹುಡುಗನಿಗೆ ಈ ಮೇಲಿನ ಸಾಲನ್ನು ಹೇಳುತ್ತಾನೆ. ಇನ್ನು ಪದ್ಯದ ಭಾವಾರ್ಥ 2 ಇದೆ. ಅದು ಕೂಡ ತುಂಬ ಸುಲಭವಿದೆ. ಅವ್ವನಿಗೆ ಗೊತ್ತಾಗದಂತೆ ರಂಗೋಲಿ ಜೊತೆ ನಾನು ಸಖ್ಯ ಬೆಳೆಸಿ ಗೆರೆಗಳನ್ನೆಲ್ಲ ದಾರವಾಗಿಸಿ ಸುತ್ತಿಕೊಂಡು ಚುಕ್ಕಿಗಳನ್ನೆಲ್ಲ ಗಾಳಿಪಟ ಮಾಡಿ ಆಕಾಶಕ್ಕೆ ಹಾರಿಸುತ್ತಿದ್ದೆ. ಹೀಗೇ ಸಾಗುತ್ತಿತ್ತು ನನ್ನ ಅವ್ವನ ದಿನಗಳು. ಭಾವಾರ್ಥ ನಿಮಗೆ ಗೊತ್ತಿದೆ. ಇದನ್ನು ಯಾವ ರೀತಿ ಬರಿಬೇಕು ಅನ್ನುವಂಥದ್ದನ್ನು. ಕವನದ ನಾಯಕ ತನ್ನ ಅಮ್ಮನಿಗೆ ಗೊತ್ತಾಗದ ಹಾಗೆ ಆಕೆ ಬಿಡಿಸ್ತಿದ್ದ ರಂಗವಲ್ಲಿಯ ಸ್ನೇಹವನ್ನು ಬೆಳೆಸಿ ಅಮ್ಮ ಈ ಬಿಡಿಸಿದಂತಹ ಈ ರಂಗೋಲಿಯ ಗೆರೆಗಳನ್ನೇ ದಾರವಾಗಿಸಿ ಸುತ್ತಿಕೊಂಡು ಇಡೀ ಚುಕ್ಕಿಗಳನ್ನೆಲ್ಲ ಗಾಳಿಪಟ ಮಾಡಿ ಆಕಾಶಕ್ಕೆ ಹಾರಿಸುತ್ತಾನೆ.
ಹೀಗೆ ಅಮ್ಮನ ದಿನಗಳು ರಂಗವಲ್ಲಿಯನ್ನು ಬಿಡಿಸುತ್ತಲೇ ಸಾಗುತ್ತಿದ್ದರೆ ಕವನದ ನಾಯಕ ಈ ಅಮ್ಮನ ರಂಗೋಲಿಯನ್ನೇ ಆಟದ ವಸ್ತುವನ್ನಾಗಿ ಮಾಡಿಕೊಂಡು ಅವ್ವನ ರಂಗೋಲಿಯ ಸಖ್ಯವನ್ನು ಬೆಳೆಸುತ್ತಾನೆ. ಹೀಗೆ ಕವನದ ನಾಯಕ ತನ್ನ ಅಮ್ಮನ ರಂಗೋಲಿಯೊಂದಿಗೆ ಬೆಳೆಸಿದ ಸಖ್ಯವನ್ನು ವಿವರಿಸುವ ಸಂದರ್ಭದಲ್ಲಿ ಇದನ್ನು ಈ ಮೇಲಿನ ಸಾಲನ್ನು ಆಯ್ದುಕೊಂಡಿರುವಂಥದ್ದು. ಅಂದರೆ ಇಲ್ಲಿ ಅಮ್ಮನ ರಂಗೋಲಿಯೊಂದಿಗೆ ಬೆಳೆಸಿದಂತಹ ಸಖ್ಯ ಹಾಗೂ ಅಮ್ಮನೊಂದಿಗೆ ತಾನು ದಿನ ಕಳೆದುಕೊಂಡದ್ದನ್ನು ಧ್ವನಿಸುವಂಥದ್ದು ಈ ಪದ್ಯದ ಭಾವಾರ್ಥ. ಇನ್ನು ಎರಡನೇದು, ಅವ್ವನಿಗೊಂದು ಸೀರೆ ನೇಯ್ದು ಕೊಡುವುದಾದರೆ ದಾರ ಕೊಡುವೆ ಎಂದು ಮುಗ್ಧವಾಗಿಯೇ ಕೇಳಿದೆ. ನಿನ್ನ ಅವ್ವನಲ್ಲಿ ಜಗದ ತಾಯಂದಿರು ಇದ್ದಾರೆ ಮಗು ಎಂದು ಗಾಂಧಿ ಶಾಂತವಾಗಿಯೇ ನುಡಿದ. ಭಾವಾರ್ಥ ನೋಡಿ. ಜಗತ್ತಿನ ತಾಯಂದಿರಲ್ಲಿ ತನ್ನ ತಾಯಿಯನ್ನು ಕಾಣುವ ಅಮ್ಮ ಶ್ರಮದ ಪ್ರತೀಕವಾಗಿರುವಂಥದ್ದು, ಇದನ್ನು ಪ್ರತಿಪಾದಿಸುವುದು, ಹಾಗೆಯೇ ಇದಕ್ಕೆ ಗಾಂಧಿಯ ನಿಲುವನ್ನು ಕೂಡ ಜೋಡಿಸಿಕೊಡುವಂಥದ್ದು ಈ ಪದ್ಯದ ಭಾವಾರ್ಥ. ಕವಿಯ ಕಣ್ಣು ಇಲ್ಲಿ ತಾಯಿಯನ್ನು, ಬದುಕನ್ನು, ದೇಶವನ್ನು ಕಾಣುವಂಥ ವಿಶಿಷ್ಟ ದೃಷ್ಟಿಯನ್ನು ಗಮನಿಸಬಹುದು. ತನ್ನ ಅವ್ವನಲ್ಲಿ ಜಗದ ತಾಯಿಯನ್ನು ಕಾಣುವ ಮೂಲಕ ಎಲ್ಲದಕ್ಕಿಂತ ಶ್ರಮದ ಪ್ರತೀಕವಾಗಿರುವಂಥ ತನ್ನ ತಾಯಿ ದೊಡ್ಡವಳು ಎನ್ನುವಂತಹ ಒಂದು ಚಿಂತನೆಯನ್ನು ಈ ಕವನದಲ್ಲಿ ಕಾಣಬಹುದು. ಇನ್ನು ಒಂದೆರಡು ಅಂಕದ ಪ್ರಶ್ನೋತ್ತರಗಳನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಮೊದಲ ಪ್ರಶ್ನೆ, ಅವ್ವನ ರಂಗೋಲಿ ಕವನದ ಕವಿ ಯಾರು? ಉತ್ತರ ಅರುಣ್ ಜೋಳದ ಕೂಡ್ಲಿಗಿ. ಪ್ರಸ್ತುತ ಕವನದ ತಿರುಳು ಏನು? ಉತ್ತರ ಅವ್ವ ಬಿಡಿಸಿದ ಚುಕ್ಕಿ ಚಿತ್ತಾರದ ರಂಗೋಲಿಯಲ್ಲಿ ಕವನದ ನಾಯಕ ತನ್ನ ತಾಯಿಯ ಬದುಕನ್ನು ಮತ್ತು ದೇಶವನ್ನು ಕಾಣುವಂಥದ್ದು. ಮೂರನೇ ಪ್ರಶ್ನೆ, ಅವ್ವನ ರಂಗೋಲಿ ಯಾವುದು? ಉತ್ತರ ಅಂಗಳದಲ್ಲಿ ಅವ್ವ ಇಡುತ್ತಿದ್ದ ಚುಕ್ಕಿ ಚಿತ್ತಾರ ಅವ್ವನ ರಂಗೋಲಿ. ನಾಲ್ಕನೇ ಪ್ರಶ್ನೆ, ಆಕಾಶದಿಂದ ಅವ್ವ ಏನನ್ನು ಕಡಪಡೆಯುತ್ತಿದ್ದಳು? ಉತ್ತರ ಚುಕ್ಕಿ. ಐದನೇ ಪ್ರಶ್ನೆ, ಚುಕ್ಕಿ ತಪ್ಪಿಸಿಕೊಂಡು ಆಕಾಶಕ್ಕೆ ಹೋದವು ಎಂಬ ಭಯಕ್ಕೆ ಅವ್ವ ಏನು ಮಾಡುತ್ತಿದ್ದಳು? ಉತ್ತರ ಚುಕ್ಕಿ ತಪ್ಪಿಸಿಕೊಂಡು ಆಕಾಶಕ್ಕೆ ಹೋದವು ಎಂಬ ಭಯಕ್ಕೆ ಅವ್ವ ಗೆರೆ ಎಳೆದು ಚುಕ್ಕಿಗಳನ್ನು ಪೋಣಿಸುತ್ತಿದ್ದಳು. ಆರನೇ ಪ್ರಶ್ನೆ, ಅವ್ವ ನಗೆ ಬೀರುತ್ತಿದ್ದದ್ದು ಯಾವಾಗ? ಉತ್ತರ ಚುಕ್ಕಿ ಚಿತ್ತಾರದ ರಂಗೋಲಿ ಬಿಡಿಸಿದಾಗ. ಏಳನೇ ಪ್ರಶ್ನೆ, ಕವನದ ನಾಯಕ ಸಖ್ಯ ಬೆಳೆಸಿದ್ದು ಯಾವುದರ ಜತೆ? ಉತ್ತರ ರಂಗೋಲಿಯ ಜತೆ. ಎಂಟನೇ ಪ್ರಶ್ನೆ, ಕವನದ ನಾಯಕನಿಗೆ ಗಾಳಿಪಟ ದಾರ ಯಾವುವು? ಉತ್ತರ ಕವನದ ನಾಯಕನಿಗೆ ಚುಕ್ಕಿ, ಗಾಳಿಪಟ, ರಂಗೋಲಿ, ಗೆರೆ ದಾರ, ರಂಗೋಲಿಯ ಗೆರೆ ದಾರ. ಒಂಬತ್ತನೇ ಪ್ರಶ್ನೆ, ಅವ್ವನನ್ನು ಹೊಡೆದ ಅಪ್ಪನನ್ನು ಕಟ್ಟಲು ಹಗ್ಗವಾದದ್ದು ಏನು? ಉತ್ತರ ರಂಗೋಲಿಯ ಗೆರೆ. ಹತ್ತನೇ ಪ್ರಶ್ನೆ, ಕವನದ ನಾಯಕನ ಅವ್ವನಲ್ಲಿ ಗಾಂಧಿ ಕಂಡದ್ದು ಏನು? ಉತ್ತರ ಜಗದ ತಾಯಂದಿರನ್ನು. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಕವನದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ. ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.